ಇನ್ನು ಹನಿ ಟ್ರ್ಯಾಪ್ನ ವಿಚಾರವಾಗಿ ದೂರು ದಾಖಲಾದ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ರಾಜೇಂದ್ರ ಹೇಳ್ತಾ ಇದ್ರು ಕೊಲೆ ಯತ್ನ ಅಂತ ಹೇಳಿ ಹನಿ ಟ್ರ್ಯಾಪ್ ವಿಚಾರವನ್ನ ಮರೆಮಾಚುವಂತಹ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಯಾವುದೋ ದೂರಾಗ್ಲಿ ಸಿಐಡಿ ಅಂತೂ ಚುರುಕುಗೊಂಡಿದೆ. ಬೆಂಗಳೂರಿನ ಸಚಿವ ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಪರಿಶೀಲನೆ ನಡೀತಾ ಇದೆ. ಸಂಜೆ ತುಮಕೂರಿಗೂ ಕೂಡ ಎಂಟ್ರಿ ಕೊಡಲಿರುವ ಸಿಐಡಿ ಟೀಮ್ ಮಾಹಿತಿಯನ್ನ ಕಲೆ ಹಾಕಲಿಕ್ಕಿದೆ. ತುಮಕೂರಿನ ನಿವಾಸ ಮಧುಗಿರಿ ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸಲಿಕ್ಕಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಈ ಮೂಲಕ ಸಿಐಡಿ ಅಲರ್ಟ್ ಆಗಿರೋದು. ಇನ್ನು ಹನಿ ಟ್ರ್ಯಾಪ್ನ ವಿಚಾರವಾಗಿ ದೂರು ದಾಖಲಾದ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ರಾಜೇಂದ್ರ ಹೇಳ್ತಾ ಇದ್ರು ಕೊಲೆ ಯತ್ನ ಅಂತ ಹೇಳಿ ಹನಿ ಟ್ರ್ಯಾಪ್ ವಿಚಾರವನ್ನ ಮರೆಮಾಚುವಂತಹ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಯಾವುದೋ ದೂರಾಗ್ಲಿ ಸಿಐಡಿ ಅಂತೂ ಚುರುಕುಗೊಂಡಿದೆ. ಬೆಂಗಳೂರಿನ ಸಚಿವ ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಪರಿಶೀಲನೆ ನಡೀತಾ ಇದೆ. ಸಂಜೆ ತುಮಕೂರಿಗೂ ಕೂಡ ಎಂಟ್ರಿ ಕೊಡಲಿರುವ ಸಿಐಡಿ ಟೀಮ್ ಮಾಹಿತಿಯನ್ನ ಕಲೆ ಹಾಕಲಿಕ್ಕಿದೆ. ತುಮಕೂರಿನ ನಿವಾಸ ಮಧುಗಿರಿ ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸಲಿಕ್ಕಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಈ ಮೂಲಕ ಸಿಐಡಿ ಅಲರ್ಟ್ ಆಗಿರೋದು. ಇನ್ನು ಹನಿ ಟ್ರ್ಯಾಪ್ನ ವಿಚಾರವಾಗಿ ದೂರು ದಾಖಲಾದ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ರಾಜೇಂದ್ರ ಹೇಳ್ತಾ ಇದ್ರು ಕೊಲೆ ಯತ್ನ ಅಂತ ಹೇಳಿ ಹನಿ ಟ್ರ್ಯಾಪ್ ವಿಚಾರವನ್ನ ಮರೆಮಾಚುವಂತಹ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಯಾವುದೋ ದೂರಾಗ್ಲಿ ಸಿಐಡಿ ಅಂತೂ ಚುರುಕುಗೊಂಡಿದೆ. ಬೆಂಗಳೂರಿನ ಸಚಿವ ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಪರಿಶೀಲನೆ ನಡೀತಾ ಇದೆ. ಸಂಜೆ ತುಮಕೂರಿಗೂ ಕೂಡ ಎಂಟ್ರಿ ಕೊಡಲಿರುವ ಸಿಐಡಿ ಟೀಮ್ ಮಾಹಿತಿಯನ್ನ ಕಲೆ ಹಾಕಲಿಕ್ಕಿದೆ. ತುಮಕೂರಿನ ನಿವಾಸ ಮಧುಗಿರಿ ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸಲಿಕ್ಕಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಈ ಮೂಲಕ ಸಿಐಡಿ ಅಲರ್ಟ್ ಆಗಿರೋದು. ಇನ್ನು ಹನಿ ಟ್ರ್ಯಾಪ್ನ ವಿಚಾರವಾಗಿ ದೂರು ದಾಖಲಾದ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ರಾಜೇಂದ್ರ ಹೇಳ್ತಾ ಇದ್ರು ಕೊಲೆ ಯತ್ನ ಅಂತ ಹೇಳಿ ಹನಿ ಟ್ರ್ಯಾಪ್ ವಿಚಾರವನ್ನ ಮರೆಮಾಚುವಂತಹ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಯಾವುದೋ ದೂರಾಗ್ಲಿ ಸಿಐಡಿ ಅಂತೂ ಚುರುಕುಗೊಂಡಿದೆ. ಬೆಂಗಳೂರಿನ ಸಚಿವ ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಪರಿಶೀಲನೆ ನಡೀತಾ ಇದೆ. ಸಂಜೆ ತುಮಕೂರಿಗೂ ಕೂಡ ಎಂಟ್ರಿ ಕೊಡಲಿರುವ ಸಿಐಡಿ ಟೀಮ್ ಮಾಹಿತಿಯನ್ನ ಕಲೆ ಹಾಕಲಿಕ್ಕಿದೆ. ತುಮಕೂರಿನ ನಿವಾಸ ಮಧುಗಿರಿ ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸಲಿಕ್ಕಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಈ ಮೂಲಕ ಸಿಐಡಿ ಅಲರ್ಟ್ ಆಗಿರೋದು. ಇನ್ನು ಹನಿ ಟ್ರ್ಯಾಪ್ನ ವಿಚಾರವಾಗಿ ದೂರು ದಾಖಲಾದ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ರಾಜೇಂದ್ರ ಹೇಳ್ತಾ ಇದ್ರು ಕೊಲೆ ಯತ್ನ ಅಂತ ಹೇಳಿ ಹನಿ ಟ್ರ್ಯಾಪ್ ವಿಚಾರವನ್ನ ಮರೆಮಾಚುವಂತಹ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಯಾವುದೋ ದೂರಾಗ್ಲಿ ಸಿಐಡಿ ಅಂತೂ ಚುರುಕುಗೊಂಡಿದೆ. ಬೆಂಗಳೂರಿನ ಸಚಿವ ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಪರಿಶೀಲನೆ ನಡೀತಾ ಇದೆ. ಸಂಜೆ ತುಮಕೂರಿಗೂ ಕೂಡ ಎಂಟ್ರಿ ಕೊಡಲಿರುವ ಸಿಐಡಿ ಟೀಮ್ ಮಾಹಿತಿಯನ್ನ ಕಲೆ ಹಾಕಲಿಕ್ಕಿದೆ. ತುಮಕೂರಿನ ನಿವಾಸ ಮಧುಗಿರಿ ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸಲಿಕ್ಕಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಈ ಮೂಲಕ ಸಿಐಡಿ ಅಲರ್ಟ್ ಆಗಿರೋದು. ಇನ್ನು ಹನಿ ಟ್ರ್ಯಾಪ್ನ ವಿಚಾರವಾಗಿ ದೂರು ದಾಖಲಾದ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ರಾಜೇಂದ್ರ ಹೇಳ್ತಾ ಇದ್ರು ಕೊಲೆ ಯತ್ನ ಅಂತ ಹೇಳಿ ಹನಿ ಟ್ರ್ಯಾಪ್ ವಿಚಾರವನ್ನ ಮರೆಮಾಚುವಂತಹ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಯಾವುದೋ ದೂರಾಗ್ಲಿ ಸಿಐಡಿ ಅಂತೂ ಚುರುಕುಗೊಂಡಿದೆ. ಬೆಂಗಳೂರಿನ ಸಚಿವ ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಪರಿಶೀಲನೆ ನಡೀತಾ ಇದೆ. ಸಂಜೆ ತುಮಕೂರಿಗೂ ಕೂಡ ಎಂಟ್ರಿ ಕೊಡಲಿರುವ ಸಿಐಡಿ ಟೀಮ್ ಮಾಹಿತಿಯನ್ನ ಕಲೆ ಹಾಕಲಿಕ್ಕಿದೆ. ತುಮಕೂರಿನ ನಿವಾಸ ಮಧುಗಿರಿ ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸಲಿಕ್ಕಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಈ ಮೂಲಕ ಸಿಐಡಿ ಅಲರ್ಟ್ ಆಗಿರೋದು. ಇನ್ನು ಹನಿ ಟ್ರ್ಯಾಪ್ನ ವಿಚಾರವಾಗಿ ದೂರು ದಾಖಲಾದ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ರಾಜೇಂದ್ರ ಹೇಳ್ತಾ ಇದ್ರು ಕೊಲೆ ಯತ್ನ ಅಂತ ಹೇಳಿ ಹನಿ ಟ್ರ್ಯಾಪ್ ವಿಚಾರವನ್ನ ಮರೆಮಾಚುವಂತಹ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಯಾವುದೋ ದೂರಾಗ್ಲಿ ಸಿಐಡಿ ಅಂತೂ ಚುರುಕುಗೊಂಡಿದೆ. ಬೆಂಗಳೂರಿನ ಸಚಿವ ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಪರಿಶೀಲನೆ ನಡೀತಾ ಇದೆ. ಸಂಜೆ ತುಮಕೂರಿಗೂ ಕೂಡ ಎಂಟ್ರಿ ಕೊಡಲಿರುವ ಸಿಐಡಿ ಟೀಮ್ ಮಾಹಿತಿಯನ್ನ ಕಲೆ ಹಾಕಲಿಕ್ಕಿದೆ. ತುಮಕೂರಿನ ನಿವಾಸ ಮಧುಗಿರಿ ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸಲಿಕ್ಕಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ
ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಈ ಮೂಲಕ ಸಿಐಡಿ ಅಲರ್ಟ್ ಆಗಿರೋದು. ಇನ್ನು ಹನಿ ಟ್ರಾಪ್ನ ವಿಚಾರವಾಗಿ ದೂರು ದಾಖಲಾದ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ರಾಜೇಂದ್ರ ಹೇಳ್ತಾ ಇದ್ರು ಕೊಲೆ ಯತ್ನ ಅಂತ ಹೇಳಿ ಹನಿ ಟ್ರಾಪ್ ವಿಚಾರವನ್ನ ಮರೆಮಾಚುವಂತಹ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಯಾವುದೋ ದೂರಾಗ್ಲಿ ಸಿಐಡಿ ಅಂತೂ ಚುರುಕುಗೊಂಡಿದೆ. ಬೆಂಗಳೂರಿನ ಸಚಿವ ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಪರಿಶೀಲನೆ ನಡೀತಾ ಇದೆ. ಸಂಜೆ ತುಮಕೂರಿಗೂ ಕೂಡ ಎಂಟ್ರಿ ಕೊಡಲಿರುವ ಸಿಐಡಿ ಟೀಮ್ ಮಾಹಿತಿಯನ್ನ ಕಲೆ ಹಾಕಲಿಕ್ಕಿದೆ. ತುಮಕೂರಿನ ನಿವಾಸ ಮಧುಗಿರಿ ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸಲಿಕ್ಕಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಈ ಮೂಲಕ ಸಿಐಡಿ ಅಲರ್ಟ್ ಆಗಿರೋದು. ಇನ್ನು ಹನಿ ಟ್ರಾಪ್ನ ವಿಚಾರವಾಗಿ ದೂರು ದಾಖಲಾದ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ರಾಜೇಂದ್ರ ಹೇಳ್ತಾ ಇದ್ರು ಕೊಲೆ ಯತ್ನ ಅಂತ ಹೇಳಿ ಹನಿ ಟ್ರಾಪ್ ವಿಚಾರವನ್ನ ಮರೆಮಾಚುವಂತಹ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಯಾವುದೋ ದೂರಾಗ್ಲಿ ಸಿಐಡಿ ಅಂತೂ ಚುರುಕುಗೊಂಡಿದೆ. ಬೆಂಗಳೂರಿನ ಸಚಿವ ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಪರಿಶೀಲನೆ ನಡೀತಾ ಇದೆ. ಸಂಜೆ ತುಮಕೂರಿಗೂ ಕೂಡ ಎಂಟ್ರಿ ಕೊಡಲಿರುವ ಸಿಐಡಿ ಟೀಮ್ ಮಾಹಿತಿಯನ್ನ ಕಲೆ ಹಾಕಲಿಕ್ಕಿದೆ. ತುಮಕೂರಿನ ನಿವಾಸ ಮಧುಗಿರಿ ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸಲಿಕ್ಕಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಈ ಮೂಲಕ ಸಿಐಡಿ ಅಲರ್ಟ್ ಆಗಿರೋದು. ಇನ್ನು ಹನಿ ಟ್ರಾಪ್ನ ವಿಚಾರವಾಗಿ ದೂರು ದಾಖಲಾದ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ರಾಜೇಂದ್ರ ಹೇಳ್ತಾ ಇದ್ರು ಕೊಲೆ ಯತ್ನ ಅಂತ ಹೇಳಿ ಹನಿ ಟ್ರಾಪ್ ವಿಚಾರವನ್ನ ಮರೆಮಾಚುವಂತಹ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಯಾವುದೋ ದೂರಾಗ್ಲಿ ಸಿಐಡಿ ಅಂತೂ ಚುರುಕುಗೊಂಡಿದೆ. ಬೆಂಗಳೂರಿನ ಸಚಿವ ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಪರಿಶೀಲನೆ ನಡೀತಾ ಇದೆ. ಸಂಜೆ ತುಮಕೂರಿಗೂ ಕೂಡ ಎಂಟ್ರಿ ಕೊಡಲಿರುವ ಸಿಐಡಿ ಟೀಮ್ ಮಾಹಿತಿಯನ್ನ ಕಲೆ ಹಾಕಲಿಕ್ಕಿದೆ. ತುಮಕೂರಿನ ನಿವಾಸ ಮಧುಗಿರಿ ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸಲಿಕ್ಕಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಈ ಮೂಲಕ ಸಿಐಡಿ ಅಲರ್ಟ್ ಆಗಿರೋದು. ಇನ್ನು ಹನಿ ಟ್ರಾಪ್ನ ವಿಚಾರವಾಗಿ ದೂರು ದಾಖಲಾದ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ರಾಜೇಂದ್ರ ಹೇಳ್ತಾ ಇದ್ರು ಕೊಲೆ ಯತ್ನ ಅಂತ ಹೇಳಿ ಹನಿ ಟ್ರಾಪ್ ವಿಚಾರವನ್ನ ಮರೆಮಾಚುವಂತಹ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಯಾವುದೋ ದೂರಾಗ್ಲಿ ಸಿಐಡಿ ಅಂತೂ ಚುರುಕುಗೊಂಡಿದೆ. ಬೆಂಗಳೂರಿನ ಸಚಿವ ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಪರಿಶೀಲನೆ ನಡೀತಾ ಇದೆ. ಸಂಜೆ ತುಮಕೂರಿಗೂ ಕೂಡ ಎಂಟ್ರಿ ಕೊಡಲಿರುವ ಸಿಐಡಿ ಟೀಮ್ ಮಾಹಿತಿಯನ್ನ ಕಲೆ ಹಾಕಲಿಕ್ಕಿದೆ. ತುಮಕೂರಿನ ನಿವಾಸ ಮಧುಗಿರಿ ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸಲಿಕ್ಕಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಈ ಮೂಲಕ ಸಿಐಡಿ ಅಲರ್ಟ್ ಆಗಿರೋದು. ಇನ್ನು ಹನಿ ಟ್ರಾಪ್ನ ವಿಚಾರವಾಗಿ ದೂರು ದಾಖಲಾದ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ರಾಜೇಂದ್ರ ಹೇಳ್ತಾ ಇದ್ರು ಕೊಲೆ ಯತ್ನ ಅಂತ ಹೇಳಿ ಹನಿ ಟ್ರಾಪ್ ವಿಚಾರವನ್ನ ಮರೆಮಾಚುವಂತಹ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಯಾವುದೋ ದೂರಾಗ್ಲಿ ಸಿಐಡಿ ಅಂತೂ ಚುರುಕುಗೊಂಡಿದೆ. ಬೆಂಗಳೂರಿನ ಸಚಿವ ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಪರಿಶೀಲನೆ ನಡೀತಾ ಇದೆ. ಸಂಜೆ ತುಮಕೂರಿಗೂ ಕೂಡ ಎಂಟ್ರಿ ಕೊಡಲಿರುವ ಸಿಐಡಿ ಟೀಮ್ ಮಾಹಿತಿಯನ್ನ ಕಲೆ ಹಾಕಲಿಕ್ಕಿದೆ. ತುಮಕೂರಿನ ನಿವಾಸ ಮಧುಗಿರಿ ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸಲಿಕ್ಕಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಪರಿಶೀಲನೆ